Mrs. Ramachari. Muktago Gauri Ramachari. Mr. and Mrs. Ramachari. ಮೊಗ್ಗಿನ ಮನಸ್ಸಿನಲ್ಲಿ ಒಂದಾದ ಜೋಡಿಯನ್ನ ಮತ್ತೆ ತೆರೆಯ ಮೇಲೆ ಒಂದು ಮಾಡಿದ್ದು ಯೋಗರಾಜ್ ಭಟ್ರು. ತಮ್ಮ ಡ್ರಾಮಾ ಸಿನಿಮಾದ ಮೂಲಕ ಪಾತ್ರಕ್ಕೆ ಜೀವ ತುಂಬುವ ಆ ಇಬ್ಬರು ಕಲಾವಿದರು ಡ್ರಾಮಾ ಮೂಲಕವೂ ಸಕ್ಸಸ್ ಪಡೆದ್ರು. ತಮ್ಮ ಜೋಡಿ ಕನ್ನಡ ಚಿತ್ರರಂಗದ ಯಶಸ್ವಿ ಜೋಡಿ ಎನ್ನುವುದನ್ನ ಮತ್ತೆ ಸಾಬೀತು ಮಾಡಿದ್ರು. ಮೊಗ್ಗಿನ ಮನಸ್ಸು ಸಿನಿಮಾ ಬಂದ 4 ವರ್ಷಗಳ ನಂತರ ಬಂದ ಸಿನಿಮಾ ಡ್ರಾಮಾ. ಯೋಗರಾಜ್ ಭಟ್ ನಿರ್ದೇಶನದ ಈ ಚಿತ್ರ ಕೂಡ ಹಿಟ್ ಆಯಿತು. ಇಲ್ಲೂ ರಾಧಿಕಾಗೆ ಜೊತೆಯಾಗಿದ್ದು ಯಶ್. ಹಾಗಾಗಿ ಈ ಪೇರ್ಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಆದ್ರೆ ಇವರಿಬ್ಬರು ಸಿನಿಮಾಗಳನ್ನ ಒಪ್ಕೊಳ್ಬೇಕಾದ್ರೆ ಅಳೆದು ತೂಗಿ ಸಿನಿಮಾದ ಕತೆ ಹೇಗಿದೆ, ನಿರ್ದೇಶನ ಮಾಡೋರ ಮೇಕಿಂಗ್ ಥಾಟ್ ಏನು ಅನ್ನೋದನ್ನ ಚೆನ್ನಾಗಿ ಅರಿತು ಸಿನಿಮಾಗಳನ್ನ ಒಪ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗಾಗಿ ಇವರು ಜೊತೆಯಲ್ಲಿ ಅಭಿನಯಿಸಿದ ಸಿನಿಮಾಗಳು ಹಿಟ್ ಆಗ್ತಾ ಬಂದ್ವು. ಆಲ್ಮೋಸ್ಟ್ 2 ಡಜನ್. ಮಲ್ಲಿ ಹೊಸ ಕುರಿ ಬಂದಿದೆ, ಏನೇ ಮಾಡೋದು? ಕತ್ಕು ಇದು ಬಿಡು, ಇನ್ನೇನ್ ಮತ್ತೆ. ಬಾರೆ ಬನ್ನಿ ಮೇಲ್ ಹೋಗೋಣ. ಸಣ್ಣ ವಯಸ್ಸು ಮೇಲೋಗ ಮಾತು ಯಾಕೆ? ಕಾರಿಡಾರ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಪ್ರಿನ್ಸಿಪಲ್ ಮದ್ವೆ ಮಾಡಿಸ್ತಾರೆ. ಹೋಗಿಪ್ಪ, ಗಂಡ್ ರೆಡಿ ಇಲ್ಲ. ನೀವು ಕಬಡ್ಡಿನ ಪ್ರೊಫೆಷನಲ್ ಆಗಿ ತಗೋಬೇಕಿತ್ತು, ಪರ್ಸನಲ್ ಆಗಿ ಯಾಕೆ ತಗೊಂಡ್ರಿ? ನೀವು ಕ್ರಿಮಿನಲ್ ತರ ಕಿಸ್ಕೊಟ್ರ ಇನ್ನೇನಾಯ್ತದೆ? ಫುಲ್ ಅವ್ವಾ ಕೇಳ್ತಿರಲ್ಲ, ಸರ್ವನಾಶ. ಈಗ ಏನಿವಾಗ? ಬೋರ್ ಆಯ್ತದ, ಮೊನ್ನೆ ತರ ಒಂದ್ ಕಿಸ್ಕೊಡ್ರಿ. ಅಕೌಂಟ್ ಓಪನ್ ಮಾಡಿದ್ ನೀವೇ, ಅದಕ್ಕೆ ಕೇಳಿದ್ವಪ್ಪ. ಯಶ್ ಮತ್ತು ರಾಧಿಕಾ ಮಧ್ಯೆ ಲವ್ ಇದೆ ಅನ್ನೋ ವಿಷಯ ಗೊತ್ತಿದ್ರು ಯಾವ ನಿರ್ದೇಶಕ ನಿರ್ಮಾಪಕರಾಗ್ಲಿ ಅದ್ರ ಬಗ್ಗೆ ಮಾತನಾಡ್ಲಿಲ್ಲ. ಹಾಗೆ ಮಾತನಾಡೋಕೆ ಯಶ್ ರಾಧಿಕಾ ಅವಕಾಶವನ್ನೇ ಕೊಡ್ಲಿಲ್ಲ. ಒಂದ್ ಸಿನಿಮಾಗೆ ಕಮಿಟ್ ಆದ್ರು ಅಂದ್ರೆ ಆ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡ್ತಿರ್ಲಿಲ್ಲ. ಅಷ್ಟು ಕಮಿಟ್ಮೆಂಟ್ ಇತ್ತು ಇವರಿಬ್ರಿಗೂ. ಅವರ ಸಿನಿಮಾ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಇವ್ರು ಬರೋದು, ಇವರ ಸಿನಿಮಾ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅವ್ರು ಬಂದು ಗಂಟುಗಟ್ಲೆ ಮಾತಾಡ್ಕೊಂಡು ಕುಳಿತು ತೊಂದರೆ ಮಾಡೋದು, ಇದೆಲ್ಲ ಇರ್ಲೇ ಇಲ್ಲ. ಹಾಗಾಗಿ ಇವರ ಬಗ್ಗೆ, ಇವರ ಅಫೇರ್ ಬಗ್ಗೆ ಯಾರು ಮಾತನಾಡುವ ಅವಕಾಶವೇ ಸಿಗ್ಲಿಲ್ಲ. ರಾಧಿಕಾ ಸಿನಿಮಾಗಳನ್ನ ಒಪ್ಕೊಳ್ಬೇಕಾದ್ರೆ ಯಶ್ ಮೊದಲು ಆ ಸ್ಕ್ರಿಪ್ಟ್ ಅನ್ನ ಓಕೆ ಮಾಡಬೇಕು ಅನ್ನೋದು ಆಗಾಗ ಕೇಳಿ ಬರ್ತಿತ್ತು. ಆದ್ರೆ ಅದ್ ಯಾವತ್ತೂ ಅವರ ಸಿನಿಮಾಗಳಿಗೆ ತೊಂದರೆ ಆಗ್ಲಿಲ್ಲ. ಪರ್ಸನಲ್ ಲೈಫೇ ಬೇರೆ, ಪ್ರೊಫೆಷನಲ್ ಲೈಫೇ ಬೇರೆ ಅಂತ ಇಬ್ರು ತಮ್ಮ ಪಾಡಿಗೆ ತಾವು ಸಿನಿಮಾ ಮಾಡ್ತಾ ಬಂದ್ರು. ಒಪ್ಕೊಂಡ ಸಿನಿಮಾಗಳಿಗೆ ನ್ಯಾಯ ಒದಗಿಸಿದ್ರು. ಇದು ಅವರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಬೇರೆ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ, ಬೇರೆ ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳದ ಈ ಜೋಡಿ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ. ಯಾಕೆ ಬರ್ತದೆ ಲೈಫ್ ಸಾಲದು, ಟೈಮ್ ಪಾಸಿಗೆ ಸೀದಾ ಮಲ್ಕೊಂಡ್ರು ಸೊಂಟ ನೋಯ್ತದೆ, ಇಪ್ಪತ್ತಾದರೆ ಹಿಂಗ್ಯಾಕಾಯ್ತದೆ. ಓದ್ಲಾ 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 ಆಸೆ ದುಃಖಕ್ಕೆ ಮೂಲ, ಉಕ್ಕಣು ಉಕ್ಕಣು ಹೇಳ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಯಾ? ರಾಮ ತಮಿಳನ ಓದ್ಲಾ ಹಿತವಚನ. ಡ್ರಾಮಾ ನಂತರ ಬಂದ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ. ಈ ಸಿನಿಮಾ ನೋಡಿದವರೆಲ್ಲ ಇವರು ನಿಜ ಜೀವನದಲ್ಲೂ ಮಿಸ್ಟರ್ ಅಂಡ್ ಮಿಸಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಮಾತನಾಡ್ಕೊಂಡ್ರು. ಆ ಸಿನಿಮಾದ ಕೆಲವು ಡೈಲಾಗ್ಗಳು ಅವರಿಬ್ಬರ ಪ್ರೀತಿಯನ್ನ ಮತ್ತೆ ಮತ್ತೆ ಸಾರಿ ಹೇಳ್ತು. ಲವ್ ಸೀನ್, ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಸಖತ್ ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿದ ಇವರನ್ನ ನೋಡಿದ ಜನರಂತೂ ರಾಧಿಕಾ ಬೇರೆ ಯಾವ ಹೀರೋ ಜೊತೆನೂ ಇಷ್ಟೊಂದು ತಲೀನವಾಗಿ ಅಭಿನಯಿಸ್ತಾ ಇರಲಿಲ್ಲ ಅಂದ್ರು. ಅಲ್ಲಿ ಪಾತ್ರಗಳನ್ನ ನೋಡಿದ್ದಕ್ಕಿಂತ ಹೆಚ್ಚಾಗಿ ಎಲ್ರೂ ಪ್ರೇಮಿಗಳನ್ನ ನೋಡಿದ ಹಾಗೆ ಫೀಲ್ ಆದ್ರು. ಸೇರು ನನ್ನ ತೋಳಿಗೆ, ಚಿಂತೆ ತೂರಿ ಗಾಳಿಗೆ, ನನ್ನ ನೆರಳಿಗೆ ಈಗ ನಿನ್ನ ನೆರಳು ಒಂಟಿರಬೇಕು. ಕೈಯ ಬೆರಳಿಗೆ ಬೇಗ ನಿನ್ನ ಮುಂಗುರುಳು ಸಿಗಬೇಕು. ಪ್ರಣಯದ ಪಯಣವಿದು ನಿನ್ನಿಂದಲೇ ಆರಂಭ, ನಿಂತಲೇ ಕರಗುತ್ತನ ನೀರೋಗೋ ಸಂದರ್ಭ. ನೀ ನನ್ನವಳೆನ್ನುವ ಅಂಶ ಸಾಕು ಹೃದಯಕ್ಕೆ ಒಣಜಂಬ.
ಬದುಕಿನ ಬಗ್ಗೆ ಒಂದು ಆಸೆ ಇರಬೇಕು, ಏನಾದ್ರೂ ಸಾಧಿಸಬೇಕು ಅನ್ನೋ ಹಂಬಲ ಇರಬೇಕು. ಆ ನಿಟ್ಟಿನಲ್ಲೇ ಪ್ರಯತ್ನ ಮಾಡ್ತಲೇ ಇರಬೇಕು ಅನ್ನೋ ಯಶ್ ರಾಧಿಕಾ ಅವರಿಂದ ಸಹ ಅದನ್ನೇ ನಿರೀಕ್ಷಿಸಿದ್ರು. ಅವರ ನಿರೀಕ್ಷೆ ಯಾವತ್ತೂ ಸುಳ್ಳಾಗ್ಲೇ ಇಲ್ಲ. ಸಿನಿಮಾದವರ ಲವ್, ಅಫೇರ್, ಬ್ರೇಕಪ್ ಗಳನ್ನ ನೋಡಿದ ಜನ ಇದು ಹಾಗೆ ಆಗತ್ತೆ, 10ರಲ್ಲಿ ಒಂದು ಲವ್ ಸ್ಟೋರಿ ಆಗತ್ತೆ ಅಂತಾನೆ ಮಾತಾಡ್ಕೊಂಡಿದ್ರು. ಆದ್ರೆ ಅದು ಹಾಗಾಗ್ಲಿಲ್ಲ. 10 ವರ್ಷದ ಪ್ರೀತಿಯನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಂಡಿದೆ ಈ ಜೋಡಿ. ಹೆಬ್ಬನಿಯು ಸುಡುತ್ತಿಹುದು, ತಂಗಾಳಿ ನಗುತ್ತಿಹುದು, ಇನ್ನೆಷ್ಟು ಚಳಿಗಾಲ ಕಾಯುವುದೇ ಹುಡುಗಿ. ಸ್ವಪ್ನಕ್ಕೆ ಬೆಡ್ಶೀಟು ಹೊಚ್ಚಿರ್ಲ, ಚಂದ್ರಂಗೆ ಮೊಂಬತ್ತಿ ಕೊಟ್ಟಿರಲ್ಲ, ಇದು ಯಾವ್ದು ಹೇಳ್ದೇನೆ ಮುಚ್ಚಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ತಾರಾ ಜೋಡಿಗಳಿಗೇನೂ ಕಡಿಮೆ ಇಲ್ಲ. ಅಂಬರೀಶ್ ಸುಮಲತಾ, ವಿಷ್ಣುವರ್ಧನ್ ಭಾರತಿ, ಗಾಯತ್ರಿ ಅನಂತ್ನಾಗ್, ಉಪೇಂದ್ರ ಪ್ರಿಯಾಂಕಾ, ಜೈ ಜಗದೀಶ್ ವಿಜಯಲಕ್ಷ್ಮಿ ಇವರೆಲ್ಲರ ಲಿಸ್ಟ್ಗೆ ಈಗ ಯಶ್ ಮತ್ತು ರಾಧಿಕಾ ಸೇರ್ಕೊಳ್ತಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಆಗ್ತಿದ್ದಾರೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ರವಿಚಂದ್ ಕೇಳಿದ ಪ್ರಶ್ನೆಗೆ ಯಶ್ ಉತ್ತರ ಕೊಡೋ ಮೂಲಕ ತಮ್ಮ ಮದುವೆ ಶೀಘ್ರದಲ್ಲೇ ಆಗುತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದ್ರು. ನಿನ್ನ ಕೆರಿಯರ್ ಶುರುವಾದಾಗಿನಿಂದ ಒಂದೇ ಹುಡುಗಿ ಜೊತೆ ನಿನ್ನ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆಗೆ ಯಶ್ ಅಷ್ಟೇ ಜಾಣತನದಿಂದ ಉತ್ತರ ಕೊಟ್ರು. ಒಂದೇ ಹುಡುಗಿಯ ಜೊತೆ ಕೇಳಿ ಬರುವುದು ಒಳ್ಳೇದಲ್ವಾ ಅಂತ ತಮ್ಮಿಬ್ಬರ ಸಂಬಂಧವನ್ನ ಒಪ್ಕೊಂಡ್ರು. ಅದೀಗ ಮದುವೆವರೆಗೂ ಬಂದು ನಿಂತಿದೆ. ಒಳ್ಳೇದಲ್ವಾ ಸರ್, ಒಂದೇ ಹೆಸರಿದ್ರೆ ತುಂಬಾ ಹೆಸರು ಬರೋದಕ್ಕಿಂತ. ಅಲ್ಲ, ಅದೇ ಒಳ್ಳೇದು. ಅದು ತುಂಬಾ ಕಷ್ಟ ಕೂಡ. ಅದನ್ನ ಮೇಂಟೈನ್ ಮಾಡ್ತಿದ್ಯಲ್ಲ, ಅದಕ್ಕೆ ಫಸ್ಟ್ ನಿನ್ನ ಮೆಚ್ಕೋಬೇಕು. ರಶ್ಮಿ, ಜನಶ್ರೀ, ಬೆಂಗಳೂರು. ಮನುಷ್ಯ ಎಷ್ಟು ಬೇಕಾದ್ರೆ ಬೆಳಿಬಹುದು, ಜೊತೆಲಿ ಇರೋರ್ನ ಮರಿಬಾರ್ದು. ಸೊ ನೀನ್ ಎಲ್ಲಿದ್ದೆ, ಸಿವಿಯಲ್ಲಿ ಇದ್ದಾಗ ಜೊತೆಲಿದ್ದು ಇಲ್ಲೋರ್ಗು ಉಳಿಸ್ಕೊಂಡಿದ್ಯಲ್ಲ, ಅದಕ್ಕೆ ನಿನಗೆ ಒಂದು ಹ್ಯಾಟ್ಸ್ ಆಫ್. ನಾನು ಅಥವಾ ನಮಗೇನು ಗೊತ್ತಿಲ್ಲದೆ ಸಾವಿರಾರು ತಪ್ಪುಗಳು ಮಾಡಿರ್ತೀವಿ. ಬಟ್ ಒಂದ್ಸಲ ಬುದ್ಧಿ ಬಂದ್ಮೇಲೆ ಮನುಷ್ಯ ಕೆಲವು ಡಿಸಿಷನ್ಗಳು ತಗೋತಾನೆ. ಆ ಡಿಸಿಷನ್ಗಳಲ್ಲಿ ಲೈಫ್ ಲಾಂಗ್ ನಿಂತ್ಕೊಂಡ್ರೆ ಯಾವತ್ತಿದ್ರೂ ವ್ಯಾಲ್ಯೂ ಇರುತ್ತೆ ಅನ್ನೋ ನನ್ನ ನಂಬಿಕೆ. ಅಷ್ಟಕ್ಕೂ ಯಶ್ ಮದುವೆ ಎಲ್ಲಿ ನಡೆಯುತ್ತೆ, ಹೇಗ್ ನಡೆಯುತ್ತೆ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಇನ್ನೊಂದು ಸ್ಮಾಲ್ ಬ್ರೇಕ್. Mr. and Mrs. Ramachari, Bukka Gauri Ramachari.